ಈಗ ಇನ್ನೊಂದ್ 15 ದಿನಕ್ಕೆ ಹೂವು ಆಗುತ್ತೆ. ಓಕೆ. ಇನ್ನೊಂದ್ 15 ದಿನಕ್ಕೆ ಕಾಯಿ ಆಗುತ್ತೆ. ಅಲ್ಲಿ ಒಂದ್ ತಿಂಗಳಾತು. ಅಲ್ಲಿ 2 ತಿಂಗಳು, 1 ತಿಂಗಳು, 3 ತಿಂಗಳಾತ. 3 ತಿಂಗಳಿಗೆ ಕಟಾವ್ ಆಗುತ್ತೆ. ನೀರು ಮಳೆ ಬಂದ್ರೆ ಏನ್ ಜಾಸ್ತಿ ಕೇಳೋದಿಲ್ಲ. ಈಗ ಮಳೆ ಹೋತಪ್ಪ ಅಂದ್ರೆ ನೆಲ ಪೀಗಿ ಬರುತ್ತಲ್ಲ, ಅದರಿಂದ ನೀರು ಕಟ್ಲೇಬೇಕಾಗುತ್ತೆ. ನೀರ್ ಕಟ್ತಾನೆ ಇರ್ಬೇಕು. ಇದು ಹೊಲ ಸತ್ತು ಹೋಯ್ತಲ್ಲ, ಸತ್ತು ಇರೋದ್ರಿಂದ ಹಿಂಗ್ ಬೆಳೆದತ್ತೆ. ಏತ ಇದ್ರೆ ಹಿಂಗ್ ಬೆಳಿತದಿಲ್ಲ. ಹೊಲ ತಾಕತ್ತಿರತ್ತೆ. ಹೊಲ ತಾಕತ್ ಗೊಬ್ಬರ ಮಣ್ಣು ಎಲ್ಲ ಹೊಡ್ಸಿದ್ವಾ, ಹಂಗಾಗಿ ಅದೇ ಹೋದ್ ಸರಿ ಅವ್ರೇ ಹಾಕಿದ್ವಲ್ಲ, ಅದ್ರದ್ದು ಎಲ್ಲ ಗೊಬ್ಬರ ಮಣ್ಣು ಎಲ್ಲ ಇದ್ರೆ ಹೊಲದಾಗೆ ಬೆಳ್ಕೊಂಡ್ ಹೋಗಿತ್ತಲ್ಲ, ಅದರಿಂದ ಈ ಹೊಲ ತಾಕತ್ತೈತಲ್ಲ, ತಾಕತ್ತಿಂದ ಈ ತರ ಬೆಳೆ. ಅಣ್ಣವ್ರೆ ನಮಸ್ಕಾರ. ನಮಸ್ಕಾರ ಅಣ್ಣ, ನಿಮ್ ಹೊಲದಲ್ಲಿ ಏನ್ ಇವತ್ತು ಮಣಿಯವರೇ ಬೆಳಿತಿದ್ರ, ಇದು ಯಾವ ತರ ಬೆಳಿತೀರ ಅಂತ ಮಾಹಿತಿ ಕೊಡ್ಬೇಕ್ರಿ. ನಿಮ್ದು ಹೆಸರು, ಊರು ಪರಿಚಯ ಮಾಡ್ಬೇಕ್ರಿ. ನಿಮ್ ಹೆಸರು? ನನ್ನ ಹೆಸರು ತಿಪ್ಪೇಸ್ವಾಮಿ ಅಂತ. ಯಾವ ಊರು ಬರುತ್ತೆ, ಯಾವ ತಾಲೂಕು, ಯಾವ ಜಿಲ್ಲೆ? ಐನಹಳ್ಳಿ, ಚಿತ್ರದುರ್ಗ ತಾಲೂಕು. ಚಿತ್ರದುರ್ಗ ಜಿಲ್ಲೆ. ಓಕೆ ಅಣ್ಣ, ನಿಮ್ದು ಟೋಟಲ್ ಇಲ್ಲಿ ಎಷ್ಟು ಎಕರೆ ಜಮೀನು ಬರುತ್ತಣ್ಣ? 4 ಎಕರೆ. 4 ಎಕರೆ. 4 ಎಕರೆಲ್ಲಿ ಏನೇನ್ ಬೆಳೆ ಐತಣ್ಣ? ಅವರೇ ಐತೆ. ಇಲ್ಲಿ 2 ಎಕರೆ ಅಡಿಕೆ ಗಿಡ ಐತೆ, 2 ಎಕರೆ ಅವರೇ ಐತೆ. ಅವ್ರೇ ಐತಾ? ಓಕೆ ಅಣ್ಣ, ಅವು ಅಡಿಕೆ ಗಿಡ ಕಾಣ್ತಾ ಇದಾವಲ್ಲ, ತೆಂಗಿ ಮರದ ಹತ್ರ ನಿಮ್ಮವೇನಾ? ನಮ್ಮವೇ. ಎಷ್ಟು ವರ್ಷ ತಗೋಣ ಅವು? 5 ವರ್ಷ. 5 ವರ್ಷ ತಾವು. ಫಸ್ಟ್ ಸ್ಟಾರ್ಟ್ ಆಗೈತಾ? ಫಸ್ಟ್ ಒಂದ್ಸರಿ 7 ಕ್ವಿಂಟಲ್ ಕೊಟ್ಟಿದ್ವಿ ಹೋದ ವರ್ಷ. 5 ವರ್ಷ 7 ಕ್ವಿಂಟಲ್ ಕೊಟ್ಟಿರ. ಓಕೆ ಅಣ್ಣ, ಇವ್ ಅವರೇ ಬೆಳಿತಿದಿರಲ್ಲ, ಇದೆಲ್ಲ ಯಾವ ತಿಂಗಳಲ್ಲಿ ಹಾಕಿದ್ರೆ ಅಥವಾ ಎಷ್ಟು ದಿವಸ ಆಯ್ತಣ್ಣ ಇದು? ಇದು ಒಟ್ಟಿಗೆ 2 ತಿಂಗಳಾಯ್ತು ಹಾಕಿ. ಇಲ್ಲಿಗೆ ಹಾಕಿ 2 ತಿಂಗಳಾಗಿತ್ತು ಪ್ರೆಸೆಂಟ್. ಓಕೆ ಅಣ್ಣ, ಇದು ಯಾವ ತರನೆಲ್ಲ ಬರುತ್ತೆ? ಎರೆಹೊಲ, ಕಲ್ಲೊಲ, ಕೆಂಪೊಲ? ಎರೆಹೊಲನ ಇದು? ಕೆಂಪು ಮತ್ತೆ ಎರೆ ಮಿಕ್ಸ್ ಬರುತ್ತೆ. ಎರೆ ಮಿಕ್ಸ್ ಬರುತ್ತೆ. ಓಕೆ ಅಣ್ಣ, ಇದು ಟೋಟಲಿ 2 ಎಕರೆಗೆ ಎಷ್ಟು ಕೆಜಿ ಬೀಜ ಬೇಕಾಗುತ್ತೆ? ನೀವ್ ಎಷ್ಟು ಹಾಕಿದಿರಾ? ನಾವು 60 ಕೆಜಿ ಹಾಕಿ. 60 ಕೆಜಿ ಹಾಕಿದ್ರಾ? ಓಕೆ ಅಣ್ಣ, ಪಾಕೆಟ್ ಹಾಕಿದ್ರ ಅಥವಾ ಮನೆ ಬೀಜ ಲೂಸ್ ಹಾಕಿದ್ರ? ಮನೆ ಬೀಜ ಲೂಸ್. ಓಕೆ, ಇದು 60 ಕೆಜಿ ಅಣ್ಣ, ನಿಮಗೆ ಅನಿಸ್ತಂಗೆ ದಪ್ಪ ಆಗೈತಾ ಅಥವಾ ತೆಳು ಐತಾ, ನಾರ್ಮಲ್ ಐತಾ? ದಪ್ಪ ಐತೆ. ಸ್ವಲ್ಪ ದಪ್ಪ ಐತೆ. ಓಕೆ, ಮನೆ ಬೀಜ ಅಂತ ಏನಾದ್ರು ಜಾಸ್ತಿ ಹಾಕಿದ್ರ ನೀವು? ಇಲ್ಲ, ಒಂದ್ ಲೆವೆಲ್ ಬಿತ್ತಿದ್ವಿ. ಎತ್ತು ಪತ್ತು ಬೇಸಾಯ ಹೊಡಿಬೇಕಾದ್ರೆ ತುಳಿತವೆ ಅಂತ, ಹಂಗಾಗಿ ಸ್ವಲ್ಪ ಜಾಸ್ತಿ ದಪ್ಪ ಆಗೈತೆ. ಓಕೆ ಅಣ್ಣ, ಇವು ಹೈಬ್ರಿಡ್ ಅವ್ರೆ ಹಾಕಿದ್ರಲ್ಲಣ್ಣ, ಇದು ಎಷ್ಟು ತಿಂಗಳು ಬೆಳೆ? ಈಗ ಹೂವಾಗೈತಲ್ಲ, ಇನ್ನು ಎಷ್ಟು ದಿವಸಕ್ಕೆ ಕಾಯಿ ಬರುತ್ತೆ? ಆಮೇಲೆ ಕಟಿಂಗ್ ಹೆಂಗ್ ಶುರು ಆಗುತ್ತೆ? ಆಮೇಲೆ ಎಷ್ಟು ದಿವಸಕ್ಕೆ ಒಂದ್ಸರಿ ಕಟಾವ್ ಆಗುತ್ತೆ? ಎಷ್ಟನೇ ತಿಂಗಳು ಅಥವಾ ಎಲ್ಲೆವರೆಗೂ ಬರುತ್ತೆ? ಯಾವ ತರ ಇದು? ಈಗ 2 ತಿಂಗಳಾಯ್ತು ಹಾಕಿ. ಈಗ ಇನ್ನೊಂದ್ 15 ದಿನಕ್ಕೆ ಹೂವು ಆಗುತ್ತೆ. ಓಕೆ. ಇನ್ನೊಂದ್ 15 ದಿನಕ್ಕೆ ಕಾಯಿ ಆಗುತ್ತೆ. ಅಲ್ಲಿ ಒಂದ್ ತಿಂಗಳಾತು. ಅಲ್ಲಿ 2 ತಿಂಗಳು, 1 ತಿಂಗಳು, 3 ತಿಂಗಳಾತ. 3 ತಿಂಗಳಿಗೆ ಕಟಾವ್ ಆಗುತ್ತೆ. ಓಕೆ ಅಣ್ಣ, ಇದು ಮಾರ್ಕೆಟ್ ಎಲ್ಲ ಯಾವ ತರ ಇದೆ? ನಿಮ್ಗೆ ಇದು ಯಾಕೆ ಇಷ್ಟಪಟ್ಟು ಬೆಳಿತೀರಾ? ಬೇರೆ ಬೆಳೆ ಬೆಳಿಬಹುದು, ಮೆಕ್ಕೆಜೋಳ? ನಮಗೆ ಈ ಮೆಕ್ಕೆಜೋಳ ಅವನ್ನೆಲ್ಲ ಬೆಳಿತಿದ್ವಿ. ಇದು ಒಂದ್ ಸ್ವಲ್ಪ ಈಜಿ ಬೆಳೆ ಅಂತ ಅದಕ್ಕೆ ಆಗ್ತಾ ಇದೀವಿ. ಕೂಲರ್ ಯಾರಿಗಾನ ಬೆಳೆ ಬಂದಡಿಗೆ ಬೇರೆ ಯಾರಿಗಾನ ಕೊಟ್ರೆ ತಗೊಂಡ್ ಹೋಗ್ತಾರೆ. ಕೂಲರ್ ಎಲ್ಲ ಅವ್ರದೇ ಅಂತ ಹೇಳಿ. ಓಕೆ, ಇಷ್ಟು ಅಮೌಂಟ್ ಗೆ ಅಂತ ಕಾಂಟ್ರಾಕ್ಟ್ ಕೊಟ್ಬಿಡ್ಬೋದು. ಇಷ್ಟು ಅಮೌಂಟ್ ಗೆ ಅಂತ ಕಾಂಟ್ರಾಕ್ಟ್. ಹಂಗಾಗಿ ಇದನ್ನ ಹಾಕ್ತೀರಾ? ಓಕೆ ಅಣ್ಣ, ಇದು ನಾರ್ಮಲ್ ಆಗಿ ಒಂದ್ ಪಾಕೆಟ್ ಅಥವಾ ಒಂದ್ ಪಾಕೆಟ್ ಎಷ್ಟು ಬೀಜ ಬರುತ್ತೆ, ಎಷ್ಟು ಖರ್ಚು ಬರುತ್ತೆ ಬೀಜಕ್ಕೆ? ನೀವು ಮನೆ ಬೀಜ ಹಾಕಿದ್ರೆ ಕರೆಕ್ಟ್. ಹೊಸಬ್ರು ಯಾರು ಹಾಕೋದಾದ್ರೆ ಯಾವ ತರ? ದೂರದ ಪಾಕೆಟ್ ಲೆಕ್ಕ. ಎಷ್ಟು ಕೆಜಿ ಬ್ಯಾಗು ಎಷ್ಟು ರೂಪಾಯಿ ಇರುತ್ತೆ ಅಣ್ಣ? ಅದು ನನಗೆ ಗೊತ್ತಿಲ್ಲ ಸರ್. ಒಟ್ಟು ನೀವು ಮನೆ ಬೀಜ ಹಾಕಿದ್ರ? ಓಕೆ ಅಣ್ಣ, ಆಯ್ತು. ಇದಕ್ಕೆ ತಳಗೊಬ್ಬರ ಏನಾರು ಹಾಕಿಂತೀರಾ? ತಳಗೊಬ್ಬರ ಹಾಕಿ. ಏನ್ ಹಾಕಿದ್ರಣ್ಣ? ಇದು DAP 17 DAP. ಓಕೆ, ಎಷ್ಟು ಪ್ಯಾಕೆಟ್ ಹಾಕಿದ್ರಣ್ಣ? 4. ಒಟ್ಟು ಟೋಟಲ್ 2 ಎಕರೆಗೆ 4 ಪ್ಯಾಕೆಟ್ 60 ಕೆಜಿ ಬೀಜ ಹಾಕಿದ್ರ? ಓಕೆ ಅಣ್ಣ, ಬೀಜ ಯಾವ ತರ ಟ್ರ್ಯಾಕ್ಟರ್ ಬಿತ್ತಿಸಿದ್ದ ಹೆಂಗೆ? ಟ್ರ್ಯಾಕ್ಟರ್ ಬಿತ್ತಿಸಿದ್ರ? ಓಕೆ, ಎಷ್ಟು ಅಡಿಗೆ ಒಂದೊಂದು ಬಿದ್ದ ಬೀಜ? ಆಮೇಲೆ ಸಾಲಿಂದ ಸಾಲಿಗೆ ಎಷ್ಟು ಗ್ಯಾಪ್ ಕೊಟ್ಕೊಂಡಿರ? ಸಾಲಿಂದ ಸಾಲಿಗೆ ಒಂದ್ ಅಡಿ ಗ್ಯಾಪ್ ಐತೆ. ಓಕೆ, ಬೀಜದಿಂದ ಬೀಜ 3/4 ಅಡಿ, 1 ಅಡಿ ಯಾವ ತರ ಬಿದ್ದೈತೆ? 3/4 ಅಡಿ, ಅರ್ಧ ಅಡಿ, 3/4 ಹೆಚ್ಚು ಕಮ್ಮಿ ಬಿದ್ದಿರ್ತವೆ. ಅಣ್ಣ, ಟೋಟಲ್ ಇಲ್ಲಿಗೆ ಎಷ್ಟು ಖರ್ಚಾಗಿರ್ಬೋದು ಅಂದಾಜು? ಬಿತ್ತಿದ್ದು, ಗೊಬ್ಬರದ್ದು, ಮತ್ತೆ ಬೇರೆ ಏನಾರು ಕುಂಟೆ ಏನಾರು ಹೊಡೆಸಿದ್ರ, ಔಷಧಿ ಹೊಡೆದಿದ್ರ? ಔಷಧಿ, ಬೀಜ, ಗೊಬ್ಬರ ಎಲ್ಲ ಒಂದ್ 30,000 ಖರ್ಚಾಗೈತಿ. 30,000 ಖರ್ಚಾಗೈತಿ ಇಲ್ಲಿಗೆ. ಓಕೆ ಅಣ್ಣ, ಇದು ಬಂದ್ರೆ ಇದಕ್ಕೆ ಯಾವ ರೋಗ ಬರುತ್ತೆ ಅಥವಾ ಯಾವ ಹುಳುಗಳು ಬರ್ತವೆ? ಹುಳ ಬರ್ತಾವ ಸರ್, ಹುಳ ಬರ್ತವೆ. ಔಷಧಿ ಹೊಡೆದಿದ್ರ? ಆ ರೋಗ ಬಂದ್ರೆ ಏನ್ ರೋಗ ಬರುತ್ತಣ್ಣ? ಅದೇ ಹುಳ ಎಲ್ಲ ತಿಂದಾಕಿ ಎಲ್ಲ ಹೂವು ಈಚೆ ಎಲ್ಲ ಕೆಳಕ್ ಕೂತ್ರೋದು, ಆ ತರ ಬರುತ್ತೆ. ಓಕೆ ಅಣ್ಣ, ಇದಕ್ಕೆ ವರ್ಷ ಪೂರ್ತಿ ಬೆಳೆಯೋದು ಅಥವಾ ಇಂಥ ಟೈಮಲ್ಲಿ ಸೀಸನ್ ಅಂತ ಏನಾರು ಐತಣ್ಣ? ಅದೇ ಅದು ಇದೊಂದು ಟೈಮ್, ಒಂದು ಒಂದು ಟೈಮ್ನಾಗ ಬೆಳಿಬಹುದು. ಎಲ್ಲ ಟೈಮ್ನಾಗ ಹಾಕಕ್ ಬರಲ್ಲ. ಈ ಮುಂಗಾರಿಗೆ ಹಾಕ್ತಾರೆ. ಮುಂಗಾರಿ ಆದ್ಮೇಲೆ ಹಾಕ್ತಾರೆ. ಮುಂಗಾರಿಗೆ. ಓಕೆ, ಮುಂಗಾರು ಟೈಮಲ್ಲಿ ಚೆನ್ನಾಗ್ ಬರುತ್ತೆ ನಿಮ್ಮ ಅಭಿಪ್ರಾಯ? ಓಕೆ ಅಣ್ಣ, ಇದು ಎಷ್ಟ್ ದಿವಸಕ್ಕೆ ಈಗ ನೀರ್ ಕಟ್ತಾ ಇದೀರಾ?
ನೀರು ಈಗ ಒಂದ್ಸರಿ ಆ ಕಡೆಯಿಂದ ಕಟ್ಕೊಂತ ಬಂದ್ರೆ ಎಷ್ಟು ದಿವಸಕ್ಕೆ ಒಂದ್ಸರಿ ನೀರ್ ಕಟ್ಕೊಂತ ಹೋಗ್ಬೇಕಾಗುತ್ತೆ? ಯಾವ ತರ ನೀರ್ ಜಾಸ್ತಿ ಕೇಳುತ್ತಾ? ನೀರು ಮಳೆ ಬಂದ್ರೆ ಏನ್ ಜಾಸ್ತಿ ಕೇಳೋದಿಲ್ಲ. ಈಗ ಮಳೆ ಹೋತಪ್ಪ ಅಂದ್ರೆ ನೆಲ ಪೀಗಿ ಬರುತ್ತಲ್ಲ, ಅದರಿಂದ ನೀರು ಕಟ್ಲೇಬೇಕಾಗುತ್ತೆ. ನೀರ್ ಕಟ್ತಾನೆ ಇರ್ಬೇಕು. ಓಕೆ ಅಣ್ಣ, ಇದು ಹೂವು ಏನಾದ್ರು ಊದ್ರದು ನೀರ್ ಏನಾದ್ರು ಜಾಸ್ತಿ ಆಯ್ತು, ಬಿಸಿಲು ಏನಾದ್ರು ಜಾಸ್ತಿ ಆಯ್ತು, ಆತರ ಏನಾರು ಆಗತ್ತೆ? ಆತರ ಆಗುತ್ತೆ, ಅದೆಲ್ಲ ಕಾಮನ್, ಏನು ಮಾಡಕ್ಕಾಗಲ್ಲ. ಅದಾಗತ್ತೆ ಕಾಮನ್ ಆಗಿ ಆಗುತ್ತೆ, ಅದು ಏನು ಮಾಡಕ್ಕಾಗಲ್ಲ. ಓಕೆ ಅಣ್ಣ, ಈ ವೆಲ್ಡೆಕ್ ನೀವು ಹೈಯೆಸ್ಟ್ ಯಾವಾಗ ಬೆಳೆದಿದ್ರಣ್ಣ ಅವರೆಕಾಯಿಗೆ? ಮೊನ್ನೆ ಹೋದ್ ಸರಿ ಬೆಳೆದಿದ್ವಿ. ಯಾವ ಹೊಲ್ದಾಗ ಹಾಕಿದ್ರಣ್ಣ? ಇದೇ ಹೊಲ್ದಾಗ ಹಾಕಿ. ಎಷ್ಟಾಗಿತ್ತು 2 ಎಕರೆಗೆ? 1 ಲಕ್ಷ ಆಗಿತ್ತು. ಓಕೆ, ಒಂದ 30,000 ರಿಂದ 40,000 ಸಾವಿರ ಖರ್ಚು ಮಾಡಿ 1 ಲಕ್ಷ ಆಗಿತ್ತು. 1 ಲಕ್ಷ ಆಗಿತ್ತು. ಓಕೆ, ರೇಟ್ ಚೆನ್ನಾಗಿ ಸಿಕ್ಕಿತ್ತು ಅಂತ ಅಲ್ಲಿಗೆ ಅರ್ಥ. ರೇಟ್ ಚೆನ್ನಾಗಿ. ನೀವೇ ಸ್ವಂತ ಮಾಡಿದ್ರೆ ಅಥವಾ ಬೇರೆ ಕಾಂಟ್ರಾಕ್ಟ್ ಕೊಟ್ಟಿದ್ರಿ? ಓಕೆ, ಈ ವರ್ಷನ ಒಳ್ಳೆ ರೇಟಿಗೆ ಬಂದ್ರೆ ಕಾಂಟ್ರಾಕ್ಟ್ ಕೊಡ್ತೀರಾ? ಕೊಡ್ತೀವಿ. ಹಂಗಾಗಿ ನಿಮ್ಗೆ ಅವರೆಕಾಯಿ ಬೆಳೆ ಚೆನ್ನಾಗಿ. ಓಕೆ ಅಣ್ಣ, ಇದು ಇಷ್ಟಕ್ಕೊಂದು ಎಲೆ ತೊಪ್ಪಲು ಎಲ್ಲ ಆಗೈತಲ್ಲ, ಇದರಿಂದ ಏನೋ ಹೊಲಕ್ಕೆ ಏನಾರು ಅನುಕೂಲ ಆಗುತ್ತಾ? ಇದು ಹೊಲ ಸತ್ತು ಹೋಯ್ತಲ್ಲ, ಸತ್ತು ಇರೋದ್ರಿಂದ ಹಿಂಗ್ ಬೆಳೆದತ್ತೆ. ಓಕೆ, ಏತ ಆಗಿದ್ರೆ ಹಿಂಗ್ ಬೆಳಿತಿದ್ದಿಲ್ಲ. ಹೊಲ ತಾಕತ್ತಾಗಿರತ್ತೆ, ಹೊಲ ತಾಕತ್ ಗೊಬ್ಬರ ಮಣ್ಣು ಎಲ್ಲ ಹೊಡ್ಸಿದ್ವಾ, ಹಂಗಾಗಿ ಅದೇ ಹೋದ್ ಸರಿ ಅವ್ರೇ ಹಾಕಿದ್ವಲ್ಲ, ಅದ್ರದ್ದು ಎಲ್ಲ ಗೊಬ್ಬರ ಮಣ್ಣು ಎಲ್ಲ ಇದ್ರೆ ಹೊಲದಾಗೆ ಬೆಳ್ಕೊಂಡ್ ಹೋಗಿತ್ತಲ್ಲ, ಅದರಿಂದ ಈ ಹೊಲ ತಾಕತ್ತೈತಲ್ಲ, ತಾಕತ್ತಿಂದ ಈ ತರ ಬೆಳೆ. ಓಕೆ ಅಣ್ಣ, ಈ ಹೊಲ ತುಂಬಾ ಏನು ಇದು ಹಸಿರಲ್ಲೇ ಕಾಣ್ತಾ ಇದೆ, ಇದೆಲ್ಲ ಇಲ್ಲೇ ಉದ್ರಿ ಬಿಟ್ಟು ಇಲ್ಲೇ ಕಳಿತು ಗೊಬ್ಬರ ಆಗೋದ್ರಿಂದ ಹೊಲ ತಾಕತ್ತಾಗುತ್ತೆ ಅಂತ ನಿಮ್ ಮನ್ಸಿಗೆ? ಬೆಳೆನೂ ಬರುತ್ತೆ, ಹೊಲನೂ ತಾಕತ್ತಾಗುತ್ತೆ, ಹಂಗಾಗಿ ಇದು ನಿಮ್ಗೆ ಇಷ್ಟ? ತಾಕತ್ ಆಗಿರೋದ್ರಿಂದ ಇಷ್ಟು ಬೆಳೆ ಬಂದಿರೋದು, ಇಷ್ಟು ಚೆನ್ನಾಗಿ ಕುಂತಿರೋದು ಹೊಲದಲ್ಲಿ. ಓಕೆ ಅಣ್ಣ, ಇದು ಜಾಸ್ತಿ ಮಾರ್ಕೆಟ್ ಎಲ್ಲಿ ಕಳಿಸ್ತಾರೆ? ದುರ್ಗಾನ ಬೇರೆ? ಬೆಂಗಳೂರು, ದಾವಣಗೆರೆ, ಹುಬ್ಳಿ, ದುರ್ಗ ಎಲ್ಲ ಕಡೆ ಹೋಗುತ್ತೆ. ಓಕೆ ಆಯ್ತಣ್ಣ, ಇದು ಅವರೆಕಾಯಿ ಯಾವ ತರ ಬರುತ್ತೆ? ಇದು ಬೇರೆ ನಾಟಿ ಅವರೆಕಾಯಿ ಸ್ವಲ್ಪ ಜಿಡ್ಡಿರುತ್ತೆ, ಇದು ಯಾವ ತರ ಇರುತ್ತೆ ಅನ್ಸುತ್ತೆ? ಇದು ಮಣಿ ಅವರೆ ಅಂತ ಹೇಳಿ. ಓಕೆ, ಮಣಿ ಅವರೆ ಇದು ಒಂಥರ ಚೆಕ್ ಬಂದಂಗ್ ಬರುತ್ತೆ, ಆ ತರ ಬಂದ್ ಕಾಯಿ ಆಗುತ್ತೆ. ಓಕೆ ಓಕೆ, ನಿಮ್ಮೂರ ಸುತ್ತಮುತ್ತ ಇಲ್ಲೆಲ್ಲ ಜಾಸ್ತಿ ಬೆಳಿತಾರಲ್ಲ? ಇಲ್ಲ ಬೆಳೆದಿಲ್ಲ, 1-2-3 ರೈತರು ಬೆಳೆದಿದ್ರು, ಆಮೇಲೆ ನಾವೊಬ್ರು ಹಾಕಿ. ನೀವು ಹಾಕಿದ್ರ? ಓಕೆ ಅಣ್ಣ, ನೀರ್ ಕಟ್ತಿದ್ರೆ ಕರೆಂಟ್ ಎಷ್ಟು ಗಂಟೆ ಬಂದು ಎಷ್ಟು ಗಂಟೆಗೆ ಹೋಗ್ತವೆ? ನೀರ್ ಹೆಂಗ್ ಆಗ್ತದ ನಿಮ್ ಕಡೆ? ನಮ್ ಕಡೆ ನೀರಿಂದ ಏನ್ ತೊಂದ್ರೆ ಇಲ್ಲ, ನೀರ್ ಸಿಗ್ತವೆ. ನೀರಿನ ಸಮಸ್ಯೆ ಇಲ್ಲ. ನಿಮ್ಗೆ ನೀರ್ ಎಷ್ಟು ಚೆನ್ನಾಗಿರ್ಲಿಕ್ಕೆ ಕಾರಣ ಸುತ್ತಮುತ್ತ ಯಾವ್ದಾರ ಕೆರೆ ಐತಾ? ಹೆಂಗೆ? ಕೆರೆ ಇದೆ, ಪಕ್ಕದಲ್ಲಿ ಕೆರೆ ಐತೆ. ಯಾವ ಕೆರೆ ಅದು? ಕಾತ್ರಾಳ್ ಕೆರೆ. ಆ ಕೆರೆ ನೀರಿದ್ರೆ ನಿಮ್ಗೆ ಆಗ್ತಾವ ನೀರು? ಓಕೆ ಅಣ್ಣ, ಇದು ಮಳೆ ಆಶ್ರಿತ ಬೆಳೆಯಕ್ ಬರುತ್ತಾ ಅಥವಾ ನೀರಾವರಿ ಇದ್ರೇನೆ ಚೆನ್ನಾಗ? ಇದು ನೀರಾವರಿ ಇದ್ರೆ ಚೆನ್ನಾಗಿ, ಒಂದ್ ಮಳೆ ಪಳೆ ಹೋದ್ರೆ ನೀರ್ ಕಟ್ಕೋಬಹುದು. ಅಣ್ಣ, ಇನ್ನ ಮಳೆಗಾಲ ಶುರು, ನೆಕ್ಸ್ಟ್ ಸ್ವಾನೆ ಮಳೆಗೆ ಏನಾದ್ರು ಪ್ರಾಬ್ಲಮ್ ಆಗುತ್ತಾ ಅಥವಾ ಚೆನ್ನಾಗ್ ಬರುತ್ತಾ? ಅಷ್ಟೊತ್ತಿಗೆ ಬರುತ್ತೆ, ಸ್ವಾನೆ ಮಳೆ ಅಷ್ಟೊತ್ತಿಗೆ ಅಲ್ಲೇ ಬಂದಿರುತ್ತೆ, ಕಾಯಿ ಬರ್ತದೆ ಅಷ್ಟೇ. ಓಕೆ ಓಕೆ ಆಯ್ತಣ್ಣ, ಈ ಅವರೆ ಬೆಳೆ ಬಗ್ಗೆ ನಾನ್ ಕೇಳಿದಿರೋದ್ ಬಿಟ್ಬಿಟ್ಟು ಬೇರೆ ಇನ್ನೇನಾದ್ರು ಹೇಳೋದೈತಾ ನೀವು? ಇಲ್ಲ ಹೇಳಿದ್ವಲ್ಲ, ಎಲ್ಲ ಹೇಳೈತಾ? ಓಕೆ, ಮಾರ್ಕೆಟ್ ಇಂದ ಏನ್ ತೊಂದ್ರೆ ಸಮಸ್ಯೆ ಇಲ್ಲ. ಓಕೆ, ಮುಗಿಸೋಣ ವಿಡಿಯೋನಾ? ಓಕೆ ಅಣ್ಣಾರೆ, ಇಲ್ಲಿವರೆಗೂ ನೀವು ಇಲ್ಲಿ ಅವರೆಕಾಯಿ ಇದೆಯಾ, ಮಣಿ ಅವರೆ ಅಥವಾ ಹೈಬ್ರಿಡ್ ಅವರೆ ಅಂತೀವಿ, ಇದನ್ನು ಯಾವ ರೀತಿ ಬೆಳಿತಿದ್ರೆ ಇದ್ರಲ್ಲಿ ಖರ್ಚು ಎಷ್ಟು, ಲಾಭ ಎಷ್ಟು ಅಂತ ಹೇಳಿ ಸಣ್ಣದಾಗಿ ಚಟುಕವಾಗಿ ಉತ್ತಮವಾದ ಮಾಹಿತಿ ಕೊಟ್ಟಿದ್ರೆ, ನಿಮ್ಗೆ ಈ ವರ್ಷ ಒಳ್ಳೆ ಚೆನ್ನಾಗಿ ಬೆಳೆ ಕೂತ್ಕೊಂಡು ಒಳ್ಳೆ ಲಾಭನೂ ಬರ್ಲಿ ಅಂತ ನಮ್ಮ ಚಾನಲ್ ಕಡೆಯಿಂದ ಕೇಳ್ಕೊಂತೀವಿ. ನಮಸ್ಕಾರ ಅಣ್ಣಾರೆ.